ಈಗ ಲ್ಯಾಪ್ರೋಸ್ಕೋಪಿ ಎರ ಈಗ ರೋಬೋಟಿಕ್ ಎರಾಗ ಹೋಗ್ತಾ ಇದೀವಿ, ಈಗ ರೋಬೋಟಿಕ್ ಅರ್ನಿಯ ಸರ್ಜರಿ ಮಾಡ್ತಾ ಇದೀವಿ, ರೋಬೋಟಿಕ್ ಬ್ಯಾರೆಟ್ರಿಕ್ ಸರ್ಜರಿ ಕೂಡ ಮಾಡ್ತಾ ಇರ್ತೀವಿ. ಸೊ ಪರ್ಟನೆಂಟ್ ರೋಬೋಟಿಕ್ ಸರ್ಜರಿಯಲ್ಲಿ ನಾನು ಕೆಲವೊಂದು ನಿಮ್ಮ ಮೂಢನಂಬಿಕೆಗಳು ಅಥವಾ ಪರಿಕಲ್ಪನೆಗಳನ್ನ ನಿವಾರಣೆ ಮಾಡಕ್ಕೆ ಇಷ್ಟಪಡ್ತೇನೆ. ರೋಬೋಟಿಕ್ ಸರ್ಜರಿ ಅಂತ ತಕ್ಷಣ ರೋಬೋಟ್ ಸರ್ಜರಿ ಮಾಡುತ್ತೆ ಅನ್ನೋದೊಂದು ಮಿತ್ ಇರುತ್ತೆ. ಆ ಮಿತ್ ನಿಮ್ ತಲೆಯಿಂದ ತೆಗೆದಾಕ್ಬಿಡಿ. ಇದು ಸರ್ಜನೆ ಮಾಡೋದು ರೋಬೋಟಿಕ್ ಕೌನ್ಸಿಲ್ ಅಲ್ಲಿ ಮಾಡ್ತಾರೆ. ಪೇಷಂಟ್ ಗೆ ಇನ್ಸ್ಟ್ರೂಮೆಂಟ್ಸ್ ನಾವು ಫಿಕ್ಸ್ ಮಾಡಿ, ಗ್ಯಾಸ್ ಎಲ್ಲ ಫಿಕ್ಸ್ ಮಾಡಿ, ಆಮೇಲೆ ಬಂದು ನಾವು ಕೌನ್ಸಿಲ್ ಕೂತ್ಕೊಂಡು ಆಪರೇಟ್ ಮಾಡ್ತೀವಿ. ಅದ್ರ ಅಡ್ವಾಂಟೇಜಸ್ ಅಂತ ಪ್ರಿಸಿಷನ್ ತುಂಬಾ ಕ್ಲೀನ್, ಪ್ರತಿಯೊಂದು ಟಿಶ್ಯೂ ಕೂಡ ಎಲೆ ಕಾಣುತ್ತೆ. ಎರಡನೇದು ಬ್ಲೀಡಿಂಗ್ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಇದು ರಿಮೋಟ್ ಸೆಂಟ್ರಲ್ ವರ್ಕ್ ಆಗೋದ್ರಿಂದ ಬೇರೆ ಅಡ್ಜಸೆಂಟ್ ಟಿಶ್ಯೂ ಡ್ಯಾಮೇಜ್ ಆಗಲ್ಲ. ಅಂದ್ರೆ ನಾವು ಕೈಯಲ್ಲಿ ಮಾಡೋದು ಏನಿರೋ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್ ಕ್ಲೀನ್ ಆಗಿ ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಟಿಶ್ಯೂ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಅದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಪೇನ್ ಸ್ಕೋರ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈ ಅಡ್ವಾಂಟೇಜ್ ನಾವು ರೋಬೋಟಿಕ್ ಅಲ್ಲಿ ಕಾಣ್ತೀವಿ. ಸೊ ಅರ್ಲಿ ರಿಕವರಿ, ಲೆಸ್ ಬ್ಲೀಡಿಂಗ್ ಅಂಡ್ ಅರ್ಲಿ ರಿಟರ್ನ್ ಟು ದ ವರ್ಕ್ ಆರ್ ದ ಬೆಸ್ಟ್ ಥಿಂಗ್ಸ್ ದಟ್ ವಿ ಆರ್ ಅಬ್ಸರ್ವಿಂಗ್ ಇನ್ ರೋಬೋಟಿಕ್ ಸರ್ಜರಿ. ಅಂದ್ರೆ ಇಷ್ಟು ಅಡ್ವಾಂಟೇಜ್ಗಳು ಇದೆ. ಸೊ ನಾ ಈ ರೋಬೋಟಿಕ್ ಸರ್ಜರಿ ಇತ್ತೀಚೆಗೆ ರೆಗ್ಯುಲರ್ ಮಾಡ್ತಾ ಇದ್ದೀನಿ. ಆದ್ರೂ ಇದು ಸಕ್ಸಸ್ ರೇಷಿಯೋ ತುಂಬಾ ಚೆನ್ನಾಗಿದೆ. ಆ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆ. ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸಿಗೆ ತುಂಬಾ ಹೆಲ್ಪ್ ಆದ್ರೆ ದಯವಿಟ್ಟು ಶೇರ್ ಮಾಡಿ.